ವಂದೇ ಮಾತರಂ ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದೆ. ದೆಹಲಿಯಲ್ಲಿ ಬುಧವಾರ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ವಂದೇ ಮಾತರಂ ಗೀತೆಯ ಕೇವಲ 2 ಚರಣ ಹಾಡುವ ನಿರ್ಣಯಕ್ಕೆ ಬರಲಾಗಿದೆ. 1930ರ ದಶಕದಲ್ಲಿ ಮುಸ್ಲಿಂ ಲೀಗ್ ವಿರೋಧ ವ್ಯಕ್ತಪಡಿಸಿತು. ಗೀತೆಯ ಮೊದಲ 2 ಚರಣ ದೇಶದ ಪ್ರಕೃತಿ, ನದಿ, ಮಾತೃಭೂಮಿಯನ್ನ ವರ್ಣಿಸಿದ್ರೆ ಉಳಿದ ಚರಣಗಳಲ್ಲಿ ದೇಶವನ್ನ ಹಿಂದೂ ದೇವತೆಗಳಿಗೆ ಹೋಲಿಸಲಾಗಿದೆ. ಇದು ಧಾರ್ಮಿಕ ಭಾವನೆಗಷ್ಟೇ ಸೀಮಿತ ಅನ್ನೋ ವಾದ ಮಂಡಿಸಿತು. ಈ ವೇಳೆ ಸ್ವಾತಂತ್ರ್ಯ ಪೂರ್ವದ ನಾಯಕರು 2 ಚರಣ ಹಾಡಲಷ್ಟೇ ನಿರ್ಣಯ ಕೈಗೊಂಡಿದ್ರು. ಇದೀಗ ಕಾಂಗ್ರೆಸ್ ಇದೇ ವಾದ ಮುಂದಿಟ್ಟು ನಮ್ಮ ಪೂರ್ವಜರ ನಿರ್ಧಾರಕ್ಕೆ ನಾವು ಬದ್ಧ ಅಂದಿದೆ. हमारा स्टैंड वेरी क्लियर है. 1937 का रेजोल्यूशन महात्मा गांधी जी, पंडित जवाहरलाल नेहरू जी, रविंद्रनाथ ठाकुर जी, सुभाष चंद्र बोस जी, this type of Sardar Patel ji, this type of topmost leadership of that point of time decided that whatever the decision they took, we will abide that decisions. We are very, very clear on that our Congress party workers will do that only. ಇನ್ನು CWC ನಿರ್ಣಯವನ್ನ ನಾವು ಸ್ವಾಗತ ಮಾಡ್ತೀವಿ. ಇವ್ರೇನೇ ಮಾಡಿದ್ರು ನಾವು ಹಾಡೋದು 2 ಚರಣ ಅಂತ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ನಮ್ಮ ನಿಲುವು ವರ್ಕಿಂಗ್ ಕಮಿಟಿಯ ಏನು ಒಂದು ನಿರ್ಣಯ ಇದೆ ಅದನ್ನು ಪೂರ್ಣವಾಗಿ ಸ್ವಾಗತ ಮಾಡ್ತೀನಿ. ನಾವು ಆಡ್ತಕ್ಕಂಥದ್ದು 2 ಪಂಕ್ತಿ ಮಾತ್ರ. ನಮಗೆ ಜೈಲ್ಗಾದರೂ ಹಾಕಲಿ, ಫಾಸಿಗಾದರೂ ಹಾಕಲಿ, ನಾವು ತಯಾರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಥರ ಹೇಡಿಗಳಲ್ಲ ನಾವು, ಬ್ರಿಟಿಷರ ಜೊತೆ ಕೈ ಜೋಡಿಸ್ತಕ್ಕಂಥವ್ರಲ್ಲ ನಾವು. ವಂದೇ ಮಾತರಂ ಗೀತೆಯ ಕೇವಲ 2 ಚರಣ ಹಾಡುವ ಕಾಂಗ್ರೆಸ್ ನಿರ್ಣಯದ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದೆ. 1937ರಲ್ಲಿ ಕಾಂಗ್ರೆಸ್ ತುಷ್ಟೀಕರಣದ ಕಾರಣಕ್ಕೆ 2 ಚರಣ ಆಯ್ಕೆ ಮಾಡಿಕೊಳ್ತು. ಅದರ ಪರಿಣಾಮವೇ ದೇಶ ವಿಭಜನೆ ಅಂತ ಆರೋಪಿಸಿದ್ರು. मैं इस समय पर पूरे देश को याद कराना चाहता हूं कि 1937 में कांग्रेस पार्टी ने मुस्लिम एपीसमेंट के लिए वंदे मातरम के 2 टुकड़े कर देश के विभाजन की नींव डाली थी. ಇತ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಮಸ್ಯೆಗಳ ವಿಷಯಾಂತರ ಮಾಡಲು ಬಿಜೆಪಿ ಯತ್ನಿಸುತ್ತಿದೆ ಅಂದಿದ್ದಾರೆ. They want to divert the issue of paper leak, chanda chori and Chinese incursion on Arunachal. These are the issue of the country nowadays. They want to divert it. ವಂದೇ ಮಾತರಂನಲ್ಲಿ ದೇಶದ್ರೋಹಿಗಳು ಮಾತ್ರ ರಾಜಕೀಯ ಮಾಡಲು ಸಾಧ್ಯ. ಅವರು ಬೇಕಿದ್ರೆ RSS ಶಾಖೆಯಲ್ಲಿ ರಾಷ್ಟ್ರಗೀತೆ ಹಾಡ್ಲಿ ಅಂತ BK ಹರಿಪ್ರಸಾದ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಹರಿಪ್ರಸಾದ್ ಹೇಳಿಕೆಗೆ ತಿರುಗೇಟು ನೀಡಿದ ಅಶೋಕ್, ನಾವು ಸಂಘದ ಕಚೇರಿಯಲ್ಲಿ ಜನಗಣಮನ ಹಾಡ್ತೀವಿ, ವಂದೇ ಮಾತರಂ ಕೂಡ ಹಾಡ್ತೀವಿ, ನಾವೆಲ್ಲ ಭಾರತೀಯರು, ಇಟಲಿಯವರಲ್ಲ ಅಂದಿದ್ದಾರೆ. ಅಷ್ಟೊಂದು ದೇಶಭಕ್ತರಾಗಿದ್ರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕೊಂಡು ಅಲ್ಲಿ ಇವರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡೋಕ್ಕೆ ಹೇಳಿ. ನಾಳೆ ಇವರೆಲ್ಲ ಕಂಗನಾ ರಾವತ್ ಫಾಲೋಯರ್ಗಳು ನಾಳೆ ಮೋದಿ ಅವರು ಭಾರತ್ ಚೆನ್ನಾಗಿ ಹಾಡು ಹೇಳಿದ್ದಾಳೆ ಅಂತೇಳಿ ಅದನ್ನು ತಗೊಂಬಂದು ಲೋಕಸಭೆಯಲ್ಲಿ ನೀವು ಇದು ರಾಷ್ಟ್ರಗಾನ ಮಾಡಿದ್ರೆ ಒಪ್ಕೊಳ್ಳೋಕ್ಕಾಗತ್ತಾ? ನಾವು ದಿನ ರಾಷ್ಟ್ರಗೀತೆಯನ್ನು ದಿನ ಆಡ್ತೀರಿ, ಸಂಘದ ಫಂಕ್ಷನಲ್ಲೂ ರಾಷ್ಟ್ರಗೀತೆ ಆಡ್ತೀರಿ, ವಂದೇ ಮಾತರಮೂ ಆಡ್ತೀರಿ. ನಾವು ಭಾರತೀಯರು, ನಾವು ಇಟಲಿ ಇದೋರಲ್ಲ, ನಾವು ಇಟಲಿ ಅಲ್ಲ, ನಾವು ಭಾರತೀಯರು, ನಾವು ವಂದೇ ಮಾತರಮೂ ಆಡ್ತೀರಿ, ಜನಗಣ ಮನನೂ ಆಡ್ತೀರಿ. ಬಿಜೆಪಿಯವರ ಪೂರ್ವಜರು ಬ್ರಿಟಿಷರ ಜೊತೆಗಿದ್ದವರು. ಬಿಜೆಪಿಯವರು ಹಿಂದೆ ವಂದೇ ಮಾತರಂ ಹಾಡ್ತಲೇ ಇರಲಿಲ್ಲ. ಬಿಜೆಪಿ ನಾಯಕರ ಪೂರ್ವಜರೇ ದೇಶವನ್ನ ಇಬ್ಬಾಗ ಮಾಡಿದವರು ಅಂತ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಕಾಂಗ್ರೆಸ್ ಅಲ್ಲ, ಬಿಜೆಪಿಯವರು ಯಾರು ಹಾಡ್ತಾನೆ ಇರಲಿಲ್ಲ, ಅವ್ರು ಹಾಡ್ತಾನೆ ಇರಲಿಲ್ಲ. ಇತ್ತೀಚೆಗೆ ಅವರಿಗೆ ವಂದೇ ಮಾತರಂ ಬಗ್ಗೆ ಪ್ರೀತಿ ಬಂದಿದೆ. ಬಿಜೆಪಿಯವರು ಅವರ ಪೂರ್ವಜರಿದ್ದಾರಲ್ಲ, RSS, ವಿಶ್ವ ಹಿಂದೂ ಪರಿಷತ್ತು, ಸ್ವಾತಂತ್ರ್ಯ ಚಳುವಳಿಯಲ್ಲೇ ಭಾಗವಹಿಸಲಿಲ್ಲ ಅವರು. ಆಮೇಲೆ ದೇಶನ 2 ಭಾಗ ಮಾಡಬೇಕು ಅಂತ ಇದ್ದಾಗ ಅವರೇ ಕಾರಣ. ಇವರೆಲ್ಲ ಫಸ್ಟ್ ರೆಸಲ್ಯೂಷನ್ ಮಾಡಿದವರು. ಮೊಹಮ್ಮದ್ ಅಲಿ ಜಿನ್ನಾ ಜೊತೆ ಇವರೆಲ್ಲ ಸೇರಿಕೊಂಡು ದೇಶ 2 ಭಾಗ ಮಾಡಬೇಕು ಅಂತ ತೀರ್ಮಾನ ತಗೊಂಡವರು ಇವರು. ತಮಿಳುನಾಡು ರಾಜಧಾನಿ ಚೆನ್ನೈನ ಕೋವಲಂ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ದಕ್ಷಿಣ ಭಾರತದ ಸಿಎಂಗಳ ಸಭೆ ನಡೆದಿದೆ. ಈ ವೇಳೆ ಕ್ಷೇತ್ರ ಮರು ವಿಂಗಡಣೆ ಕುರಿತ ಚರ್ಚೆ ನಡೆದಿದೆ. ನ್ಯಾಯಯುತ ಕ್ಷೇತ್ರ ಮರು ವಿಂಗಡಣೆಗೆ ದಕ್ಷಿಣದ ರಾಜ್ಯಗಳು ಒತ್ತಾಯಿಸಿವೆ. ಈಗಿರುವ 543 ಸಂಖ್ಯೆಯನ್ನೇ ಫ್ರೀಸ್ ಮಾಡುವಂತೆ
ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್ ಮತ್ತು ತಮಿಳುನಾಡು ಸಿಎಂ ವಿಜಯ್ ಒತ್ತಾಯಿಸಿದ್ದಾರೆ. ಜನಸಂಖ್ಯೆ ಮಾನದಂಡದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಬೇಡ ಅಂತ ಒತ್ತಾಯಿಸಿದ್ದಾರೆ. 1971ರ ಜನಗಣತಿಯನ್ನೇ ಆಧಾರವಾಗಿ ಪರಿಗಣಿಸುವಂತೆ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಮುಂದಿನ 25 ವರ್ಷಗಳ ಕಾಲ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನ ಈಗಿರುವ 543ಕ್ಕೆ ಸೀಮಿತಗೊಳಿಸಬೇಕು. ಅದೇ 543 ಲೋಕಸಭಾ ಸ್ಥಾನಗಳ ವ್ಯಾಪ್ತಿಯಲ್ಲಿಯೇ ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಲ್ಲದೆ ನಾವು ಕೊಡುಗೆ ನೀಡ್ತೀವಿ, ನಿರ್ಮಿಸ್ತೀವಿ, ಬೆಳಿತೀವಿ ಮತ್ತು ದೇಶವನ್ನ ಮುನ್ನಡೆಸ್ತೀವಿ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಒಂದೇ ಒಂದು ಮನವಿ ಅಂದ್ರೆ ನಾವು ಎಷ್ಟು ಹಂಚಿಕೊಳ್ತೀವಿಯೋ ಅಷ್ಟೇ ಕಾಳಜಿಯನ್ನ ನೀವು ನಮ್ಮ ಬಗ್ಗೆ ತೋರಿಸಿ ಅಂತ ಸಿಎಂ ಡಿಕೆಶಿ ಸಭೆಯಲ್ಲಿ ಹೇಳಿದ್ದಾರೆ. The meeting has gone well. We have raised various issues in the interest of all the southern states. We have appealed to the Union Home Minister that we wanted to see that 1971 census should be there and no increase in the parliament. That is the main agenda. I think Tamil Nadu, Kerala, Telangana and myself, we all have come to the same agreement, majority of the southern states, so we appealed. ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ 2ನೇ ದಿನದ ಸಭೆಯಲ್ಲಿ ಪ್ರಮುಖವಾಗಿ ಕಾವೇರಿ ನೀರು ಮತ್ತು ಮೇಕೆದಾಟು ಯೋಜನೆ ವಿಚಾರ ಚರ್ಚೆಯಾಗಿದೆ. ತಮಿಳುನಾಡು ಸಿಎಂ ವಿಜಯ್ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕೈಬಿಡುವಂತೆ ಮತ್ತು ತಮಿಳುನಾಡಿಗೆ ಅಗತ್ಯ ನೀರು ಬಿಡುಗಡೆ ಮಾಡಲು ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಒತ್ತಾಯಿಸಿದ್ದಾರೆ. ಇತ ಮೇಕೆದಾಟು ಯೋಜನೆಯಿಂದ ತಮಿಳುನಾಡು, ಪುದುಚೇರಿ ರೈತರಿಗೂ ಲಾಭವಾಗಲಿದೆ. ಸೌಹಾರ್ದಯುತವಾಗಿ ಕಾವೇರಿ ಜಲ ವಿವಾದ ಬಗೆಹರಿಸಿಕೊಳ್ಳುವ ಬಗ್ಗೆ ಒಲವು ತೋರಿದ್ದಾರೆ. And on other issues connected to our problems connected to various water issues, they have agreed to call a separate meeting and settle amicably. So I have made a commitment, I have given a commitment to the state of Tamil Nadu before the Home Minister that whatever Mekedatu water is, dam is there, even a single drop of water except for drinking water of 5 TMC, the rest water will be left to Tamil Nadu itself from the Mekedatu dam. So Tamil Nadu and the Pondicherry shall be rest assured the dam will be built only for you, not for us. ಮಂಡ್ಯದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ದನ್ನು ಖಂಡಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆ ಹಾಗೂ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಮಂಡ್ಯದ ಸಂಜೆ ವೃತ್ತದಲ್ಲಿ ಬೊಗಸೆ ನೀರು ಕುಡಿಯುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಕೂಡಲೇ ತಮಿಳುನಾಡಿಗೆ ನೀರು ಬಿಡೋದನ್ನ ನಿಲ್ಲಿಸಿ ಅಂತ ಆಗ್ರಹಿಸಿದ್ರು. ಆಗಸ್ಟ್ 26ರಂದು ಕೆಆರ್ಎಸ್ಗೆ ಮುತ್ತಿಗೆ ಹಾಕುತ್ತೇವೆ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಕ್ರೋಶ ಹೊರಹಾಕಿದ್ರು. ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ವಾಟಾಳ್ ನಾಗರಾಜ್ರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಇನ್ನು ನಮ್ಮ ರೈತರಿಗೆ ನೀರು ಕೊಡಲ್ಲ ಅಂದ್ರೆ ಗಂಭೀರ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಶಾಸಕ ರವಿಕುಮಾರ್ ಗಣಿಗ ಆಕ್ರೋಶ ಹೊರಹಾಕಿದ್ರು. ನಮ್ಮ ರೈತರಿಗೆ ಬೆಳೆ ನೀರು ಕೊಡಲ್ಲ ಅಂದ್ರೆ ಬಹಳ ಗಂಭೀರ ಸ್ಥಿತಿ ಆಗುತ್ತೆ. ಯು ಶುಡ್ ಟೇಕ್ ದ ಕಾಲ್. ತಮಿಳುನಾಡಿಗೆ ಸ್ಟಾಪ್ ಮಾಡಿ. ವಿಧಾನಸಭೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ, ಗದ್ದಲ ಗಲಾಟೆಗೆ 4ನೇ ದಿನ ಕಲಾಪ ಬಲಿಯಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರಶ್ನೋತ್ತರ ಕಲಾಪ ನಡೆಸುವುದಕ್ಕೆ ಅವಕಾಶ ಬಿಜೆಪಿ ಜೆಡಿಎಸ್ ವಿರುದ್ಧ ಪ್ರದೀಪ್ ಈಶ್ವರ್ ಆಕ್ರೋಶ ಹೊರಹಾಕಿದ್ರು. ಬಿಜೆಪಿ ಸದಸ್ಯರನ್ನ ಹೊರಗೆ ಕಳುಹಿಸಿ ಅಂತ ಪ್ರದೀಪ್ ಆಗ್ರಹಿಸಿದ್ರು. ಬಳಿಕ ಸಚಿವ ಭೈರತಿ ಸುರೇಶ್ ಪ್ರದೀಪ್ ಈಶ್ವರನ್ನ ಕರೆದೊಯ್ದರು. ಬಿಜೆಪಿ ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ವಿಧೇಯಕ, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಅಂಗೀಕರಿಸಲಾಯಿತು. ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡುವಂತೆ ಕೈ ಸದಸ್ಯರು ಒತ್ತಾಯಿಸಿದ್ರು. ಈ ವೇಳೆ ಬರಗಾಲ ಘೋಷಣೆ ಮಾಡುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ರು. ಇತ್ತ ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಟ್ಟಿಲ್ಲ ಅಂತ ಸಚಿವ ತಂಗಡಗಿ ಹರಿಹಾಯ್ದ್ರು. ಇದರಿಂದ ಆರ್ ಅಶೋಕ್ ಮತ್ತು ತಂಗಡಗಿ ನಡುವೆ ವಾಕ್ಸಮರ ನಡೆಯಿತು. ಇನ್ನು ಆಗಸ್ಟ್ 30ರಂದು ಸರ್ಕಾರ ಬರಗಾಲ ಘೋಷಣೆ ಮಾಡಲಿದೆ. ಅಲ್ಲಿಯವರೆಗೂ ಸರ್ಕಾರಕ್ಕೆ ಸಲಹೆ ಏನು ಕೊಡಬೇಕೋ ಕೊಡಿ, ನಿಮಗೆ ಬರದ ಬಗ್ಗೆ ಕಾಳಜಿನೇ ಇಲ್ಲ ಎಂದು ಸ್ಪೀಕರ್ ಗರಂ ಆದರು. ಈ ವೇಳೆ ಕಾಂಗ್ರೆಸ್ನವರಿಗೆ ಬರಗಾಲದ ಬಗ್ಗೆ ಗೊತ್ತೇ ಇಲ್ಲ ಅಂತ ಕಿಡಿಕಾರಿದ್ರು. ವಿಧಾನಸಭೆ ಕಲಾಪ ಕಳೆದ 4 ದಿನಗಳಿಂದ ಗದ್ದಲದಲ್ಲೇ ಕಳೆದಿದೆ. ಗುರುವಾರದ ಕಲಾಪದಲ್ಲೂ ನಾಗೇಂದ್ರ ವಿಚಾರವೇ ಕೇಂದ್ರ ಬಿಂದುವಾಗಿತ್ತು. ಇನ್ನು ಹೋರಾಟ ತೀವ್ರಗೊಳಿಸಲು ಮೈತ್ರಿ ಪಡೆ ಸಜ್ಜಾಗಿದೆ. ನಾಗೇಂದ್ರ ವಜಾ ಮಾಡುವವರೆಗೂ ಹೋರಾಟ ನಡೆಸ್ತೇವೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನಾವು ಮತ್ತು ಜೆಡಿಎಸ್ ಅವರು ಒಟ್ಟಿಗೆ ತೀರ್ಮಾನ ಮಾಡಿದಿರಿ. ಇವತ್ತು ಕೂಡ
ನಾವು ನಾಗೇಂದ್ರನ್ನ ವಜಾ ಮಾಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 187 ಕೋಟಿ ವಾಪಸ್ ಬರಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ. ಕೆಪಿಎಸ್ಸಿ ನೇಮಕಾತಿ ಹಗರಣದ ತನಿಖೆಯಲ್ಲಿ ಬಗೆದಷ್ಟು ಸ್ಫೋಟಕ ಸಂಗತಿಗಳು ಹೊರಬರ್ತಾ ಇವೆ. ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಅನುಮಾನ ಇದೆ. ರೆಸಾರ್ಟ್ ಒಂದರಲ್ಲಿ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ ಎನ್ನಲಾಗ್ತಾ ಇದ್ದು, ಸಿಸಿಟಿವಿ ದೃಶ್ಯಗಳ ಸಂಗ್ರಹಕ್ಕಾಗಿ ರೆಸಾರ್ಟ್ ಮೇಲೆ ಇಡಿ ತಂಡ ದಾಳಿ ನಡೆಸಿದೆ. ತನಿಖೆ ವೇಳೆ ಇಡಿಯಿಂದಲೂ ಅಭ್ಯರ್ಥಿಗಳಿಗೆ ಟೆಸ್ಟ್ ಸಂಬಂಧ ಹೈಕೋರ್ಟ್ಗೆ ಅಭ್ಯರ್ಥಿಗಳ ಪರ ವಕೀಲ ರಜತ್ ಮಾಹಿತಿ ನೀಡಿದ್ದಾರೆ. ಎಫ್ಐಆರ್ ರದ್ದು ಕೋರಿ ಕೆಆರ್ ಲೋಕೇಶ್ ಸೇರಿದಂತೆ ಅಭ್ಯರ್ಥಿಗಳ ಅರ್ಜಿ ಸಂಬಂಧ ಇಡಿ ಅಭ್ಯರ್ಥಿಗಳ ನಿವಾಸದ ಮೇಲೂ ದಾಳಿ ನಡೆಸಿದೆ. ಇಡಿ ಅಧಿಕಾರಿಗಳು ಮನೆಯಲ್ಲಿ 20 ಅಂಕಗಳಿಗೆ ಪ್ರಶ್ನೆ ಕೇಳಿದ್ರು. ಅಭ್ಯರ್ಥಿಗಳು ಇದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ವಕೀಲರು ಹೇಳಿದ್ರು. ಪೊಲೀಸರ ತನಿಖಾ ವರದಿ ಸಲ್ಲಿಸುವುದಕ್ಕೆ ಹೈಕೋರ್ಟ್ ಸೂಚನೆ ನೀಡಿ ವಿಚಾರಣೆಯನ್ನ ಆಗಸ್ಟ್ 27ಕ್ಕೆ ಮುಂದೂಡಿದೆ. ಮತ್ತೊಂದು ಕಡೆ ಶಿವಶಂಕರಪ್ಪ ಸಾಹುಕಾರ್ ಮನೆ ಮೇಲೆ ಇಡಿ ದಾಳಿ ಮುಕ್ತಾಯವಾಗಿದ್ದು, ಸತತ 48 ಗಂಟೆ ಅಧಿಕಾರಿಗಳು ಜಾಲಾಡಿದ್ದಾರೆ. ನಕಲಿ ಔಷಧ ಜಾಲ ಪತ್ತೆ ಪ್ರಕರಣ ಸಂಬಂಧ ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಪೊಲೀಸರು ಮಹಜರು ನಡೆಸಿದ್ದಾರೆ. ಆರೋಪಿಗಳಾದ ತೇಜಸ್, ನವೀನ್, ವೆಂಕಟೇಶ್ನನ್ನ ಫಾರ್ಮ್ ಹೌಸ್ಗೆ ಕರೆತಂದು ಮಹಜರು ನಡೆಸಲಾಗಿದೆ. ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ಪ್ರಭುದೇವ್ ಕೆಲಸ ಮಾಡ್ತಾ ಇದ್ದ. ಇನ್ನು ತೇಜಸ್, ನವೀನ್ ಉಸ್ತುವಾರಿ ನೋಡ್ಕೊಳ್ತಾ ಇದ್ರು. ಔಷಧಿಗಳನ್ನ ಸರಬರಾಜು ಮಾಡ್ತಾ ಇದ್ದ ವೆಂಕಟೇಶ್ ಬಂಧನವಾಗಿದೆ. ಕಿಂಗ್ ಪಿನ್ ಪ್ರಶಾಂತ್ಗೆ ವೆಂಕಟೇಶ್ ಔಷಧ ಸರಬರಾಜು ಮಾಡ್ತಾ ಇದ್ದ. ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿಗಳನ್ನ ತಯಾರು ಮಾಡಿ ಚಾಮರಾಜಪೇಟೆಗೆ ರವಾನಿಸಿದ್ದ. ಇನ್ನು ಚಾಮರಾಜಪೇಟೆ ಫಾರ್ಮ್ ಕಂಪನಿಯಿಂದ ಎಲ್ಲಾ ಕಡೆ ರವಾನೆಯಾಗಿರುವ ಶಂಕೆ ಇದ್ದು, ಈ ನಿಟ್ಟಿನಲ್ಲಿ ತಾವರೆಕೆರೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ನಕಲಿ ಬ್ರಾಂಡ್ ಔಷಧ ಮಾರಾಟ ಜಾಲ ಪತ್ತೆಗೆ ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ನೇತೃತ್ವದಲ್ಲಿ ಸರ್ಕಾರ ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ. ಪ್ರಕರಣ ಸಂಬಂಧ ಸದ್ಯ 6 ಕಂಪನಿಗಳನ್ನ ಗುರುತಿಸಲಾಗಿದೆ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ, ಯಾವ ಆಸ್ಪತ್ರೆಗೆ ಕೊಟ್ಟಿದ್ದಾರೆ, ಪೇಷಂಟ್ ಯಾರು ಕೊಟ್ಟಿದ್ದಾರೆ, ಆ ಪೇಷಂಟ್ ಬದುಕಿದ್ದಾರ ಅಥವಾ ಇನ್ನೂ ಸೀರಿಯಸ್ ಆಗಿದ್ದಾರ ಅಥವಾ ತೀರಿ ಹೋಗಿದ್ದಾರ, ಇವು ತೀರಿಯೋದಕ್ಕೆ ಬೇರೆ ಕಾರಣ ಕೊಟ್ಟಿರ್ತಾರ. ಒಂದು 6 ಕಂಪನಿಯ ಲೇಬಲ್ ಮಾಡಿ, ಅದು ಅಂತಾರಾಷ್ಟ್ರೀಯ ಮಟ್ಟ ಕಂಪನಿ ಲೇಬಲ್ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ನಕಲಿ ಔಷಧ ಜಾಲದ ಬಗ್ಗೆ ಮಾಹಿತಿ ನೀಡಿದವರಿಗೆ ಆರೋಗ್ಯ ಇಲಾಖೆ ಬಹುಮಾನ ಘೋಷಿಸಿದೆ. ಫೇಕ್ ಮೆಡಿಸಿನ್ ಜಾಲದ ಬಗ್ಗೆ ಮಾಹಿತಿ ನೀಡಿದವರಿಗೆ ಕನಿಷ್ಠ 10 ರಿಂದ 50 ಸಾವಿರದವರೆಗೆ ಬಹುಮಾನ ನೀಡುವುದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಡ್ರಗ್ ಕಂಟ್ರೋಲ್ ಬೋರ್ಡ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದವರಿಗೆ ಬಹುಮಾನ ಸಿಗಲಿದೆ. ನಕಲಿ ಔಷಧ ತಯಾರಿಕೆ, ದಾಸ್ತಾನು, ಮಾರಾಟ ಹಾಗೂ ಪೂರೈಕೆ ಬಗ್ಗೆ ಮಾಹಿತಿ ನೀಡುವುದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇದೆ. ಅನುಮಾನಾಸ್ಪದ ಔಷಧ, ಮೆಡಿಕಲ್ ಸ್ಟೋರ್ ಅಥವಾ ನಕಲಿ ಔಷಧ ಜಾಲದ ಬಗ್ಗೆ ಮಾಹಿತಿ ನೀಡುವಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಮಾಹಿತಿ ನೀಡಿರುವವರ ವಿವರಗಳ ಗೌಪ್ಯತೆ ಕಾಪಾಡುವ ವ್ಯವಸ್ಥೆ ಬಗ್ಗೆನೂ ಇಲಾಖೆ ಭರವಸೆ ನೀಡಿದೆ. ಉಡುಪಿ ತಾಲೂಕಿನ ಅಲೆಯೂರು ಗ್ರಾಮದ ಬಳಿ ಬಾಳೆಹಣ್ಣಿಗೆ ಕೃತಕ ಬಣ್ಣ ಬಳಕೆ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಕೆಂಪತೂರು ಹಾಗೂ ಮಣಿಪಾಲ ಸಮೀಪದ ದುಗ್ಲಿ ಪ್ರದೇಶದಲ್ಲಿ ಎಸಿ ರಶ್ಮಿ, ಎಸ್ಆರ್ ಹಾಗೂ ಆರೋಗ್ಯ ಅಧಿಕಾರಿಗಳ ತಂಡ ದಾಳಿ ನಡೆಸಿದ ವೇಳೆ ರಾಸಾಯನಿಕ ಬಳಸಲು ಉಪಯೋಗಿಸ್ತಾ ಇದ್ದ ಪರಿಕರ ಪತ್ತೆಯಾಗಿದೆ. ಬಾಳೆಹಣ್ಣಿಗೆ ಬಳಸ್ತಾ ಇದ್ದ ಹಾನಿಕಾರಕ ರಾಸಾಯನಿಕಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೃತ್ಯಕ್ಕೆ ಬಳಸ್ತಾ ಇದ್ದ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಬೆಳಗಾವಿ ಜೈಲಿನ ಮಾಜಿ ಮಹಿಳಾ ಭದ್ರತಾ ಅಧಿಕಾರಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರೌಡಿಶೀಟರ್ಗಳಾದ ಧರ್ಮ ಮತ್ತು ಸಾಯಿಕುಮಾರ್ ವಿರುದ್ಧ ಮಹಿಳಾ ಅಧಿಕಾರಿ ಆರೋಪ ಮಾಡಿದ್ದು ವಿಡಿಯೋ ಕಾಲ್ನ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಹಿಂಡಲಗ ಜೈಲಿನಲ್ಲಿ ಮೊಬೈಲ್, ಮದ್ಯ ಮತ್ತು ವೈಶ್ಯವಾಟಿಕೆ ದಂಧೆ ನಡೆಯುತ್ತಿದೆ ಅಂತ ಸಾಯಿಕುಮಾರ್ ಮಾಡಿರುವ ವಿಡಿಯೋ ಹೇಳಿಕೆ ಕೂಡ ವೈರಲ್ ಆಗಿದೆ. 2024ರಲ್ಲಿ ಹಿಂಡಲಗ ಜೈಲಿನಲ್ಲಿದ್ದ ಸಾಯಿಕುಮಾರ್ ಹಣ ನೀಡಿದರೆ ಜೈಲಿನಲ್ಲಿ ಅಕ್ರಮ ಸೌಲಭ್ಯಗಳು ಸಿಗುತ್ತವೆ ಅಂತ ಜೈಲಾಧಿಕಾರಿಗಳ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದಾನೆ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ಪ್ರದೋಷ್ ಅಪ್ರೂವರ್ ಆಗಲು ಸಲ್ಲಿಸಿರುವ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪ್ರದೋಷ್ ಕ್ರಿಮಿನಲ್ ಹಿನ್ನೆಲೆ ಕುರಿತು ವರದಿ ನೀಡುವಂತೆ ತನಿಖಾಧಿಕಾರಿಗೆ 59ನೇ ಸಿಸಿಎಚ್ ಕೋರ್ಟ್ ಸೂಚಿಸಿದೆ. ವರದಿ ಬಂದ ಬಳಿಕ ಮಾಫಿ ಸಾಕ್ಷಿಯಾಗುವ ಬಗ್ಗೆ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿರುವ ಕೋರ್ಟ್ ವಿಚಾರಣೆಯನ್ನು ಆಗಸ್ಟ್ 24ಕ್ಕೆ ಮುಂದೂಡಿದೆ. ನ್ಯಾಯಾಧೀಶೆ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಪ್ರದೋಷ್ ಅವರ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ವರಲಕ್ಷ್ಮಿ ಹಬ್ಬ ಹಿನ್ನೆಲೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಹೂ, ಹಣ್ಣು, ಪೂಜಾ ಸಾಮಗ್ರಿ ಖರೀದಿ ಭರಾಟೆ ಜೋರಾಗಿದೆ. ಹೆಚ್ಚು ಜನ ಬಂದ ಹಿನ್ನೆಲೆ ಮಾರ್ಕೆಟ್, ಟೌನ್ ಹಾಲ್, ವಿಕ್ಟೋರಿಯಾ ಆಸ್ಪತ್ರೆ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಯಿತು. ಹಲವು ಆಂಬ್ಯುಲೆನ್ಸ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂತಾಯಿತು. ವರಲಕ್ಷ್ಮಿ ಹಬ್ಬಕ್ಕೆ ಹೂವಿನ ಬೇಡಿಕೆ ಹೆಚ್ಚಾಗಿದ್ದು ಹೂಗಳ ಬೆಲೆ ಗಗನಕ್ಕೇರಿದೆ.
ಕಾಕಡ ಹೂ ಕೆಜಿ ದರ ಕಳೆದ ವಾರ 300 ರೂಪಾಯಿ ಇತ್ತು. ಇಂದು 1,000 ರೂಪಾಯಿಗೆ ಏರಿಕೆಯಾಗಿದೆ. 500 ರೂಪಾಯಿ ಇದ್ದ ಕೆಜಿ ಮಲ್ಲಿಗೆ ಹೂವು ಈಗ 1,200 ರೂಪಾಯಿಗೆ ಏರಿಕೆಯಾಗಿದೆ. ದುಂಡು ಮಲ್ಲಿಗೆ 1,200 ರೂಪಾಯಿಯಿಂದ 2,000 ರೂಪಾಯಿಗೆ ಜಿಗಿದಿದೆ. ಕಳೆದ ವಾರ 2,000 ರೂಪಾಯಿ ಇದ್ದ ಕನಕಾಂಬರ ಹೂವು 5,000 ರೂಪಾಯಿಗೆ ಏರಿಕೆಯಾಗಿದೆ.